ಬನ್ನಿ ವೇದಿಕ್ ಮ್ಯಾಥ್ಸ್ ಬಗ್ಗೆ ಒಂಚೂರು ತಿಳ್ಕೊಳ್ಳೋಣ. ವೇದಿಕ್ ಮ್ಯಾಥ್ಸ್ ನಮ್ಮ ಭಾರತೀಯ ವಿಶೇಷವಾದ ಶಿಕ್ಷಣ ಪದ್ಧತಿ. ಆ್ಯಕ್ಚುಲಿ ವೇದಿಕ್ ಶಿಕ್ಷಣ ಪದ್ಧತಿ ಅಂತ ಅದು ಮೂಲದಲ್ಲಿ, ಆದರೆ ಇವಾಗ ನಮಗೆ ಪರಿಚಯ ಆದದ್ದು ವೇದ ಗಣಿತ ರೂಪದಲ್ಲಿ. ಅಂದರೆ ಗಣಿತವನ್ನು ಹೆಚ್ಚಿಗೆ ನಾವು ಯೂಸ್ ಮಾಡ್ತಾ ಇದ್ದೀವಿ, ಅದಕ್ಕೆ ವೇದ ಗಣಿತ ಅಂತ ಬಂದಿದೆ. ನಿಜ ನೋಡಿದರೆ ಅದು ವೇದಿಕ ಶಿಕ್ಷಣ ಪದ್ಧತಿ ಮೂಲತಃ ಅದರ ಹೆಸರು. ಆದರೆ ಗಣಿತದಲ್ಲೇ ಹೆಚ್ಚಿಗೆ ನಾವು ಒತ್ತು ಕೊಡೋದ್ರಿಂದ, ಅದರಲ್ಲೇ ಪ್ರಾಕ್ಟೀಸ್ ಮಾಡೋದ್ರಿಂದ ವೇದಿಕ್ ಗಣಿತ ಅಂತ ಹೇಳಿ ಪ್ರಚಾರ ಆಗಿದೆ. ಆದರೆ ಮೂಲ ಅದರ ಹೆಸರು ಏನಪ್ಪಾ ಅಂತಂದ್ರೆ ವೇದಿಕ್ ಶಿಕ್ಷಣ ಪದ್ಧತಿ, ಸರ್ವಶ್ರೇಷ್ಠ ಶಿಕ್ಷಣ ಪದ್ಧತಿ. ನಾನು ಇಡೀ ಜೀವನವೇ ಶಿಕ್ಷಣದಲ್ಲಿ ತೆಗೆದಿದ್ದೇನೆ. ನಾನು ಸ್ವತಃ ಈಗಲೂ ಸ್ಟಡಿ ಮಾಡ್ತಾ ಇದ್ದೇನೆ, 60ಕ್ಕೆ ಬಂದೆ, ಇನ್ನೂ ಮುಂದೆ ಮಾಡ್ತಾ ಇರ್ತೇನೆ. ನನ್ನ ಅನೇಕ ಸ್ಟೂಡೆಂಟ್ಸ್ ಯಾರೆಲ್ಲ ಸೂಪರ್ ರ್ಯಾಂಕರ್ ಆಗಿದ್ದಾರೆ, ನನ್ನ ಮಕ್ಕಳು ಆಗಿದ್ದಾರೆ ಈ ವೇದಿಕ ಶಿಕ್ಷಣ ಪದ್ಧತಿಯಿಂದ. ಇನ್ನು ಮ್ಯಾಥ್ಸ್ದಲ್ಲಿ ಹೆಚ್ಚು ಅದು ಪ್ರಚಾರ ಸ್ವರೂಪದಲ್ಲಿ ಬರೋದ್ರಿಂದ ವೇದಿಕ್ ಮ್ಯಾಥ್ಸ್ ಅಂತ ಬಂದಿದೆ. ಇರಲಿ, ನಿಮಗೆ ಮೂಲ ಅರ್ಥ ಗೊತ್ತಿರಲಿ. ಇವಾಗ ವೇದಿಕ್ ಮ್ಯಾಥ್ಸನ್ನು ನಮ್ಮ ದಿನನಿತ್ಯದ ಶಿಕ್ಷಣದಲ್ಲಿ ಉಪಯೋಗಿಸಿದ್ರೆ ಹೇಗೆ ನಮ್ಗೆ ಹೆಲ್ಪ್ ಆಗ್ತದೆ ಅನ್ನೋದು ಇವಾಗ ನೀವು ನೋಡ್ತಾ ಇದ್ದೀರಿ. ಕೇವಲ 2 ನಿಮಿಷದಲ್ಲಿ 1ರಿಂದ 100ರವರೆಗೆ ಮಗ್ಗಿಗಳ ನಿಮಗೆ ಬಾಯ್ಲೆಟ್ಟಿಗೆ ಬರ್ತವೆ. ಎಷ್ಟು ನಿಮಿಷ? 2 ನಿಮಿಷದಲ್ಲಿ. ಮತ್ತು ವಿಶೇಷ ಅಂದರೆ ನೀವೇ ಹೇಳ್ತೀರಾ, ಈ 2 ನಿಮಿಷ ನಂತರ ನಾವು ಇದನ್ನು ಜೀವನದಲ್ಲಿ ಮರಿದೇ ಇಲ್ಲ ಅಂತ ಹೇಳ್ತೀರಾ. ಲೈಫ್ ಲಾಂಗ್ ಮರಿದೇ ಇಲ್ಲ. ಒಂದು. ಎರಡನೇದು ಇನ್ನೊಂದು ಮಾತು ಹೇಳ್ತೀರಾ, ಇದಕ್ಕೆ ಬಹ್ಯಾಟ್ ಮಾಡೋ ಅವಶ್ಯಕತೆ ಇಲ್ಲ. ಸ್ಟಡೀಸ್ ಯಾವುದೂ ಬಹ್ಯಾಟ್ ಮಾಡಬಾರ್ದು. ಒಂದು ನನ್ನ ಅಂಕು ಸ್ಟಡಿ ಮೆಥಡ್ ಯೂಸ್ ಮಾಡ್ಕೊಳ್ಳಿ, ಇನ್ನೊಂದು ಇಲ್ಲಿ ವೇದಿಕ್ ಟೆಕ್ನಿಕ್ ಯೂಸ್ ಮಾಡ್ಕೊಳ್ಳಿ. ಬಹ್ಯಾಟ್ ಮಾಡಿದ್ದು ಮರೆತು ಹೋಗೋದು ಗ್ಯಾರಂಟಿನೇ, ಅದಕ್ಕೆ ಬಹ್ಯಾಟ್ ಮಾಡಬಾರ್ದು.
ನಂದು ಅದು ಅಂಕು ಸ್ಟಡಿ ಮೆಥಡ್ ಅದಲ್ಲ, ಅದು ಅದರಲ್ಲಿ ಬ್ಯಾಟೇ ಇಲ್ಲ, ಆಕ್ಟಿವಿಟೀಸ್ ಇದೆ. ಅದಕ್ಕೆ ಇವತ್ತು ನಮ್ಮ ಗೌರ್ಮೆಂಟ್ ಕೂಡ ಅಥವಾ ಶಿಕ್ಷಣ ತಜ್ಞರು ಕೂಡ ಆಕ್ಟಿವಿಟೀಸ್ ಬೇಸ್ ಎಜುಕೇಶನ್ ಮೇಲೆ ಒತ್ತು ಕೊಡ್ತಾ ಇದ್ದಾರೆ. ಇನ್ನು ಮುಂದೆ ಹೋಗಿ ಮ್ಯಾಕ್ಸಿಮಮ್ ಆಕ್ಟಿವಿಟೀಸ್ ಮೇಲೆ ಎಜುಕೇಶನ್ ಡೆವಲಪ್ ಆಗ್ತದೆ. ಅದಕ್ಕೆ ಆಕ್ಟಿವಿಟೀಸ್ ಬೇಕು. ನಾನು ಕೊಡೋದಿಲ್ಲ ಆಕ್ಟಿವಿಟಿ ಬೇಸ್ಡ್ ಥಿಂಗ್ಸ್. ಈಗ ಈ ವೇದಿಕ್ ಮ್ಯಾಥ್ಸ್ನಲ್ಲಿ ನೋಡಿ, ಒಂಚೂರು ಯಾರು ಬರ್ಕೋಲಿಕ್ಕೆ ಹೋಗ್ಬಾರ್ದು, ಯಾರು ಬರ್ಕೋಬೇಡಿ, ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಇಲ್ಲಿ ನಾನು ನಿಮಗೆ ವೇದಿಕ್ ಮ್ಯಾಥ್ಸ್ನಿಂದ ಮಗ್ಗಿಗಳನ್ನು ಕ್ರಿಯೇಟ್ ಮಾಡೋ ಐಡಿಯಾ ಕೊಡ್ತಾ ಇದ್ದೀನಿ. ಬೋರ್ಡ್ ಕಾಣ್ತಾ ಇದೆ ಎಲ್ಲರಿಗೆ? ಎಸ್, ಎಲ್ಲರೂ ಇಲ್ಲೇ ನೋಡಿರ್ಬೇಕು, 100% ಕಾನ್ಸಂಟ್ರೇಟ್ ಇರಬೇಕು. ಯಾರು ಬರ್ಕೋಲಿಕ್ಕೆ ಹೋಗಬೇಡಿ. ನಿಮ್ಗೆ ಏನಾದ್ರು ತಿಳಿಲಿಲ್ಲ ಅಂದ್ರೆ ಆಮೇಲೆ ಕೇಳಿ. ಇನ್ನೊಂದು ನಾನು ನಿಮಗೆ ಕಂಡೀಷನ್ ಹೇಳ್ತಾ ಇದ್ದೀನಿ. ವಾಚ್ ಎಷ್ಟು ಜನರ ಹತ್ರ ಇದೆಯಾ? ಯಾರ ಹತ್ರ ಇದೆಯಾ ವಾಚ್? ಎಸ್, ಯಾರಾದರೂ ವಾಚ್ ಇದ್ದವರು ನೀವು ನಾನು ಸ್ಟಾರ್ಟ್ ಅಂದಾಗ ಟೈಮ್ ಸೆಟ್ ಮಾಡ್ಕೊಳ್ಳಿ, ಸ್ಟಾಪ್ ಅಂದಾಗ ಟೈಮ್ ನೋಡಿ. ವಿದಿನ್ 2 minutes ನಿಮಗೆ 100ವರೆಗೆ ಮಗ್ಗಿಗಳು ಬರ್ತವೆ. ಆಮೇಲೆ ಮುಂದಿನ ಒಂದೇ ನಿಮಿಷದಲ್ಲಿ 1000, ಲಕ್ಷ, ಕೋಟಿ, ಅನಂತ ಕೋಟಿ ಮಗ್ಗಿಗಳು ಬರ್ತವೆ. ಮತ್ತು ಮಗ್ಗಿಗಳ ಅರ್ಥ ಆದರೆ ಆ ಗಣಿತ ಲೋಕವೇ ಈಸಿಯಾಗಿ ಬಿಡ್ತದೆ. ಬಾಯ್ಲೆಕ್ಕ ಬರ್ತವೆ, ಗಣಿತ ಎಲ್ಲ ಇಲ್ಲಿ ನೀವೇ ಹೇಳ್ತೀರಿ ನೋಡ್ರಿ ಅಂತ. ಗುಣಾಕಾರಗಳೆಲ್ಲ ಬಾಯ್ಲೆಕ್ಕ, ಸ್ಕ್ವೇರ್ಸ್ ಎಲ್ಲ ಬಾಯ್ಲೆಕ್ಕ, ಯಾವುದೆಲ್ಲ ಕ್ಷಣಗಳಲ್ಲಿ ಹೇಳ್ತೀರಿ. ಕಂಪ್ಯೂಟರ್ ಕ್ಯಾಲ್ಕುಲೇಟರ್ ಅವಶ್ಯಕತೆ ಇಲ್ಲ. ಅದಕ್ಕಿಂತನೂ ಫಾಸ್ಟ್ ನಾವು ವೇದಿಕ್ ಮ್ಯಾಥ್ಸ್ ಇದೆ ನೋಡಿ. ಬನ್ನಿಲ್ಲಿ ಇವಾಗ ಸ್ವಲ್ಪ ಸಮೀಪ ಬನ್ನಿ, ಸಮೀಪದಿಂದ ತೋಳಿ, ಜೂಮ್ ಮಾಡಿ ತೋಳಿ. ಎಸ್, ಇಲ್ಲಿ ನೀನು ಸ್ವಲ್ಪ ಆಗಾಗ ಮೂಮೆಂಟ್ ಮಾಡ್ತಾ ಇರಿ, ಯಾಕಂದ್ರೆ ಹಿಂದಿನವ್ರಿಗೆ ಸ್ವಲ್ಪ ಕಾನೂನು ತೊಂದರೆ ಆಗ್ತದ. ಎಸ್, ಕಮಾನ್. ಇಲ್ಲಿ ನಾನು ಒಂದು ಮಾಡೆಲ್ ತಂದಿದ್ದೇನೆ ಮಗ್ಗಿಗಳ ಕ್ರಿಯೇಟ್ ಮಾಡೋದು. 52 ಮಗ್ಗಿಯನ್ನ ವೇದಿಕ್ ಟೆಕ್ನಿಕ್ನಿಂದ ನಾವು ಇಲ್ಲಿ ಸಪರೇಟ್ ಇದ್ದದನ್ನ ಬಿಡಿಯಾಗಿದ್ದದನ್ನ ವೇದಿಕ್ ಟೆಕ್ನಿಕ್ ಯೂಸ್ ಮಾಡಿಕೊಂಡು ಒಟ್ಟಿಗೆ ಜಾಯಿಂಟ್ಲಿ ಇಲ್ಲಿ 52 ಮಗ್ಗಿಯನ್ನ ಉಂಟು ಮಾಡುವ ಪ್ರೋಸೆಸ್ ಇದೆ. ಅರ್ಥ ಆಯ್ತಾ? ಓಕೆ, ಇವಾಗ ಯಾರಾದರೂ ಟೈಮ್ ಸೆಟ್ ಮಾಡ್ಕೊಳ್ಳಿ. ಓಕೆ, ಸ್ಟಾರ್ಟ್. ಟೈಮ್ ಸೆಟ್ ಮಾಡ್ಕೊಳ್ಳಿ. ನೋಡಿ 52, ಸ್ವಲ್ಪ ಸಮೀಪದಿಂದ ತೋಳಿ, ಜೂಮ್ ಮಾಡಿದ್ಯಾ? ಜೂಮ್ ಮಾಡಿ ತೋಳಿ. 52, 52 ಇಲ್ಲಿ ವೇದಿಕ್ ಟೆಕ್ನಿಕ್ ಅದ. ಪ್ರಥಮ 5ಕ್ಕೆ ಮಗ್ಗಿ ಬರ್ಕೊಳ್ಳಿ, ಹಾಗೆ 2ಕ್ಕೆ ಮಗ್ಗಿ ಬರ್ಕೊಳ್ಳಿ, ಬಿಡಿಯಾಗಿ. ಇಸ್ ಇಟ್ ಕ್ಲಿಯರ್? ಸರಿ. ನೆಕ್ಸ್ಟ್ ಟೆಕ್ನಿಕ್ ಬರ್ತದ. ಇಲ್ಲಿ ನಾವು ಈಗ ಜಾಯಿಂಟ್ಲಿ, ಅಂಡರ್ಲೈನ್ ಮೀನ್ಸ್ ಜಾಯಿಂಟ್ಲಿ ಮಗ್ಗಿ ರೆಡಿ ಮಾಡ್ತಾ ಇದ್ದೀವಿ. ಇನ್ ನೆಕ್ಸ್ಟ್ ಟೆಕ್ನಿಕ್, ಇಲ್ಲಿ 2 ಇದ್ದಾಗ ಅಂಕೆಗಳು, 2 ಅಂಕೆಗಳಿದ್ದಾಗ 2ನೇ ಮಗ್ಗಿಯ ಲಾಸ್ಟ್ ಒಂದು ಲೈನ್ ಅಂಕೆಗಳನ್ನ, ಲಾಸ್ಟ್ ಲೈನ್ ಅಂಕೆಗಳನ್ನ ಸೀದಾ ಎತ್ತಿಟ್ಕೋಬೇಕು. ಅಂದ್ರೆ 2 ಇದ್ದಾಗ ಒಂದು ಲೈನ್ ಎತ್ತಿಟ್ಕೋಬೇಕು. 2, 4, 6, 8, 0 ಅಗೇನ್ ದ ಸೇಮ್. 2, 4, 6, 8, 0 ಇದು ಒಂದು ಲೈನ್ ಇಲ್ಲಿ ಎತ್ತಿಟ್ಕೋಬೇಕು. ಆಮೇಲೆ ಈ 2ನೇ ಮಗ್ಗಿಯ ಫ್ರಂಟ್ ಲೈನ್ ಡಿಜಿಟ್ಸ್ ಅಂಕೆಗಳನ್ನ ಈ 1ನೇ ಮಗ್ಗಿಯಲ್ಲಿ ಕೂಡಿಸಬೇಕು. 5 ಆಸ್ ಇಟ್ ಇಸ್ 5, 5 ಇದಕ್ಕಿದ್ದಂಗೆ 10, ಇದಕ್ಕಿದ್ದಂಗೆ 15, 20. ಆದ್ರ ಇಲ್ಲಿ 2ನೇ ಮಗ್ಗಿಯ ಅಂಕಿ ಒಂದು ಕೂಡುತ್ತೆ. 25 ಪ್ಲಸ್ 1 26. ನೆಕ್ಸ್ಟ್ 31. ನೆಕ್ಸ್ಟ್ 36. ನೆಕ್ಸ್ಟ್ ಇವಾಗ ನಮಗೆ 52 ಮಗ್ಗಿ ಸಿಕ್ಕಿದೆ. ಅರ್ಥ ಆಗಿದೆ ಎಲ್ಲರಿಗೆ? ಅರ್ಥ ಆಗಿದೆಯಾ? ನಿಜಕ್ಕೂ ಆಗಿದೆಯಾ? ಗುಡ್. ಇದೇ ರೀತಿ 53ರ ಮಗ್ಗಿ ನಿಮಗೆ ಉಂಟು ಮಾಡ್ಲಿಕ್ಕೆ ಬರ್ಬೋದಾ? ಬರುತ್ತೆ. ಗುಡ್. 64, 75, 86, 87, 94ರ ಮಗ್ಗಿ ಮಾಡ್ಬೋದಾ? 99ರ ಮಗ್ಗಿ ಮಾಡ್ಬೋದಾ? ಗುಡ್. ಇವಾಗ ನಿಮಗೆ ಅಪ್ ಟು 100 100ರವರೆಗೆ ಮಗ್ಗಿಗಳನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಬರ್ತದ.
ಬರ್ಬೋದಾ? ಗುಡ್. ಇದನ್ನ ಎಂದಾದ್ರೂ ಮರಿತೀರಾ? ಇದಕ್ಕೆ ಬ್ಯಾಟ್ ಮಾಡೋ ಸಿಗ್ತಾ ಇದೆಯಾ? ಗುಡ್. ದಿಸ್ ಇಸ್ ದ ಪವರ್ ಆಫ್ ವೇದಿಕ್ ಮ್ಯಾಥ್ಸ್. ಟೈಮ್ ನೋಡ್ಕೊಳ್ಳಿ. ಎಷ್ಟಾಗಿದ್ರಿ? 2 ನಿಮಿಷ. ಮೇಡಮ್ ಅವರು ಸಮಯ ಹಚ್ಚಿದ್ದಾರೆ. 2 ನಿಮಿಷ. ಜಸ್ಟ್ 2 ಮಿನಿಟ್ಸ್. ಜೀವನದಲ್ಲಿ ಒಂದ್ಸಲ 2 ಮಿನಿಟ್ಸ್ ಇನ್ವೆಸ್ಟ್ ಮಾಡಿ. ಎಕ್ಸ್ಟ್ರಾಆರ್ಡಿನರಿ ಇನ್ವೆಸ್ಟ್ಮೆಂಟ್ ಇದೆ ಇದು. ಒಂದ್ಸಲ 2 ಮಿನಿಟ್ಸ್. ಒಂದು ಕೆಲಸ ಮಾಡಿ. ಇವತ್ತ ಸಾಯಂಕಾಲದಲ್ಲಿ ನಿಮ್ಮ ಮನೆಗೆ ಹೋದಾಗ ನಿಮ್ಮ ಊರಲ್ಲಿ, ನಿಮ್ಮ ಓಣಿಗಳಲ್ಲಿ, ಅಕ್ಕಪಕ್ಕದ ಯಾರೆಲ್ಲ ಸ್ಟೂಡೆಂಟ್ಸ್ ಇರ್ತಾರಲ್ಲ, ಚಿಕ್ಕವರು ದೊಡ್ಡವರು ಯಾರೇ ಇರಲಿ, ಅವ್ರಿಗೆಲ್ಲರಿಗೂ ಈ ಟೆಕ್ನಿಕ್ ಇವತ್ತು ಹೇಳ್ಕೊಡ್ತೀರಾ? ನಾನು ಹೇಳಿದ್ದನ್ನ ಎಲ್ಲ ಮಾಹಿತಿ ಅವ್ರಿಗೆ ಕೊಡ್ತೀರಾ? ಒಂದು ಕೆಲಸ ಮಾಡಿ. ನೀವು ಸೂಪರ್ ರ್ಯಾಂಕರ್ ಆಗಬೇಕಾದ್ರೆ, ಸೂಪರ್ ಟಾಪರ್ ಆಗಬೇಕಾದ್ರೆ ಒಂದು ಆಕ್ಟಿವಿಟಿ ಮಾಡಿ. ದಿನಾಲು ಒಂದು 10-15 ನಿಮಿಷ. ಮನುಷ್ಯ ತಾನ ಕಲಿಯಕ್ಕಿಂತ ಇನ್ನೊಬ್ರಿಗೆ ಕಲಿಸೋ ಮುಂದೆ ಸೂಪರ್ ಎಕ್ಸ್ಟ್ರಾಆರ್ಡಿನರಿ ಆಗ್ತಾನೆ. ಅರ್ಥ ಆಯ್ತು ನಾನು ಹೇಳುದು? ತಾನ ಕಲಿಯಕ್ಕಿಂತ ಇನ್ನೊಬ್ರಿಗೆ ಕಲಿಸೋ ಮುಂದೆ ಸೂಪರ್ ಪರ್ಫೆಕ್ಟ್ ಆಗ್ತಾನೆ. ಅದಕ್ಕೆ ಒಂದು ಚೆನ್ನಾಗಿ ನೀವು ಸ್ಟಡಿ ಮಾಡ್ಕೊಳ್ರಿ. ಇನ್ನು ನೀವು ಸೂಪರ್ ಪರ್ಫೆಕ್ಟ್ ಆಗ್ಬೇಕಾದ್ರೆ ದಿನ ಸಾಯಂಕಾಲ ನೀವು ಸ್ಟಡಿ ಮಾಡಿದ್ದನ್ನ ಇನ್ನೊಬ್ಬರಿಗೆ ಒಂದು 10-15 ನಿಮಿಷ ಕಲಿಸಿ. ದಿನ ಸಾಯಂಕಾಲ ಸುಮ್ಮನೆ ಖಾಲಿ ಕೂಡ್ತಿರಲ್ಲ, ಅಲ್ಲೆಲ್ಲ ವೇಸ್ಟ್. ಏನೋ ಮಾತಾಡ್ಕೋತ ಊರು ಸಾವಿರ ಮಾತಾಡ್ಕೋತ ಕೂಡೋ ಬದಲಾಗಿ 10-15 ನಿಮಿಷ ಇನ್ನೊಬ್ರಿಗೆ ಕಲಿಸ್ರಿ. ದಿನ ಟೀಚರ್ ಆಗಿಸಿ. ಎಷ್ಟು ಜನ ಮಾಡ್ತೀರಾ? ದಿನ ಟೀಚರ್ ಎಷ್ಟು ಜನ ಆಗ್ತೀರಿ? ದಿನ ಸಾಯಂಕಾಲ 10-15 ನಿಮಿಷ. ಜೋರಕ್ಕೆ ಇರ್ಬೇಕು. ಗುಡ್ ಗುಡ್ ಗುಡ್. ಸೂಪರ್ ರ್ಯಾಂಕರ್ ಆಗಬೇಕಾದ್ರೆ ಮಾಡಿ. 1 ನಿಮಿಷ ಕೇಳಿ. ಇದಕ್ಕೆ ನಮ್ಮ ಹಿರಿಯರು ಹೇಳೋದು ಅರಿವೇ ಗುರು. ಅರಿವೇ ಗುರು. ನೀವು ಏನಾದ್ರೂ ಇದನ್ನ ಮಾಡಿದ್ರೆ ಸೀದಾ ನೀವು ಆಫ್ಟರ್ ಡಿಗ್ರಿ IAS ಆಗ್ತೀರಾ, IPS ಆಗ್ತೀರಾ, KS ಆಗ್ತೀರಾ, ಯಾವ ಬೇಕಾದ ಕಾಂಪಿಟೇಟಿವ್ ಎಕ್ಸಾಮ್. ಯಾಕೆ ಗೊತ್ತಾ? ಇದರಲ್ಲಿ ಒಂದು ಗುಟ್ಟಿದೆ. 5th to 10th ಸಿಲೆಬಸ್ ನಲ್ಲಿ ಈಗ ನೋಡಿ, ಈಗ ಜಸ್ಟ್ 1 ನಿಮಿಷ ಸಾಕು. ನೀವು ಸಾವಿರದಲ್ಲಿ, ಲಕ್ಷದಲ್ಲಿ ಅನ್ಲಿಮಿಟೆಡ್ ಮಗ್ಗಿಗಳನ್ನು ನೋಟ್ ಮಾಡ್ಬೋದು. ಇಲ್ಲಿ ನೋಡಿ, ಇವಾಗ 52 ಟೇಬಲ್ ನಮ್ಮ ಹತ್ರ ಇದೆ ಮಗ್ಗಿ. ಇನ್ನ ನನಗೆ 952 ಮಗ್ಗಿ ರೆಡಿ ಮಾಡಬೇಕಾಗಿದೆ. 952 ಬಗ್ಗೆ ಆಲ್ರೆಡಿ ಇದೆ ನಮ್ಮ ಹತ್ರ. ಈಗ ನಾನು ಏನು ಮಾಡ್ಬೇಕು? ನೆಕ್ಸ್ಟ್ ಸ್ಟಾರ್ಟ್ ಮಾಡಿದೆ. ಸ್ವಲ್ಪ ಸಮಯ ತಿಳ್ಕೊಳ್ಳಿ. ಏನು ಮಾಡ್ಬೇಕು ನೆಕ್ಸ್ಟ್? ಗುಡ್ ಗುಡ್. 9 ಬಗ್ಗೆ ಬರ್ಕೋಬೇಕು. ಇಲ್ಲಿ 2 ಇದ್ದಾಗ 1 ಲೈನ್ ಎತ್ತಿಟ್ಕೊಂಡಿವಿ. 2 ಇದ್ದಾಗ 1 ಲೈನ್. 3 ಬಂದಾಗ 2 ಲೈನ್. ಗುಡ್ ಸ್ಮಾರ್ಟ್ ಸ್ಟೂಡೆಂಟ್ಸ್. 2 ಲೈನ್ ಎತ್ತಿಟ್ಕೋಬೇಕು. ಆಮೇಲೆ 1 ಲೈನ್ ಏನು ಮಾಡ್ಬೇಕಿದು? 9ರಲ್ಲಿ ಕೂಡಿಸ್ಬೇಕು. ಆಗ ಹೋಗಿ ನಮಗೆ ಯಾವ ಮಗ್ಗಿ ಸಿಗ್ತದ? 952. ಇಲ್ಲ ಈ ಪೊಸಿಷನ್ ಸರ್. 952 ಮೀನ್ಸ್ ವಿ ಆರ್ ವೆರಿ ನಿಯರ್ ಟು 1000. ಇಲ್ಲಿವರೆಗೆ ಮಗ್ಗಿಗಳು ಬರ್ತಾವ ನಿಮಗೆ ಇವಾಗ 1000ವರೆಗೆ. ಆದ್ರೆ ಎಂದೂ ಬರ್ಕೋತ್ ಕೂಡಬೇಡಿ, ಬಹಾಟು ಮಾಡಬೇಡಿ, ಪ್ರಾಕ್ಟೀಸ್ ಮಾಡಬೇಡಿ. ಇದು ಟೆಕ್ನಿಕ್ ಇಟ್ಕೊಳ್ಳಿ. ಈಗ ನಾನು ಒಂದು 2 ಲೆಕ್ಕ ಹೇಳ್ತಾ ಇದ್ದೇನೆ ನಿಮಗೆ. ಅಲ್ಲಿ ಲೆಕ್ಕದಲ್ಲಿ ಮಗ್ಗಿಗಳು ಡೈರೆಕ್ಟ್ ಯೂಸ್ ಆಗ್ತವೆ. ಎಲ್ಲ ಲೆಕ್ಕಗಳು ಲೆಕ್ಕ ಬರ್ತವೆ. ನೋಡೋದು ಬನ್ನಿ ಯಾವ ತರ ನಿಮಗೆ ಬಿಡಿಸ್ಲಿಕ್ಕೆ ಆಗ್ತದ. ಇಲ್ಲಿ ನೋಡೋದು ಬನ್ನಿ. ಎಸ್ ಕಮಾನ್. ಸ್ವಲ್ಪ ಸಮೀಪ ನಿಂತೋಳೆ. ಇದು ನಂಬರ್ಸ್ ಈಸಿಯಾಗಿ ಕಾಣೋದಿಲ್ಲ. ನೋಡಿ, ಇವಾಗ ಒಂದು 56
ಇಂಟು 7 ಈ ಥರ ಒಂದು ಎಕ್ಸಾಂಪಲ್ ಇದೆ ಗುಣಾಕ. ಇದನ್ನ ಹೇಗೆ ಮಾಡಬೇಕು ನೋಡಿ. 7 ಆಗಲೇ ಎಷ್ಟು? 42. 7 5 ಎಷ್ಟು? 35. ನೋಡಿ, ಇದು 56ರ ಮಗ್ಗಿ 7ನೇ ಪ್ಲೇಸ್ವರೆಗೆ ಬರೆದದ್ದು. ಅಂದರೆ ಈಗ ಇದು 6ರ ಬಗ್ಗೆ, ಇದು 5ರ ಬಗ್ಗೆ. ಆಗಲೇ ಬಿಡಿಸಿದ್ವಲ್ಲ. ಇಲ್ಲಿ 2 ಇದ್ದಾಗ ಇದರಲ್ಲಿ ಎಷ್ಟನ್ನು ಎತ್ತಿಟ್ಕೋಬೇಕು? 2 ಇದ್ದಾಗ ಒಂದನ್ನು. ಒಂದಂದ್ರೆ ಯಾವುದು? ಇಲ್ಲಿ ಪಾರ್ಟ್ ಮಾಡಿ ಈ 2ಅನ್ನ ಇಲ್ಲಿ ಎತ್ತಿಟ್ಕೊಂಡಿವಿ. ಆಮೇಲೆ 4ಅನ್ನ ಏನ್ ಮಾಡಬೇಕು? ಗುಡ್, ಆಗ್ಲೇ ಮಾಡಿದೀವಲ್ಲ, ಕೂಡಿಸ್ಬೇಕು. ಅಂದ್ರೆ ಕೂಡಿಸಿದ್ರೆ ಎಷ್ಟಾಗ್ತದ? 39. ಅಂದ್ರೆ 56 ಗುಣಿಲೆ 7 ಮಾಡಿದ್ರೆ ಎಷ್ಟು ಬಂತ ಸರ್? 392. ಗುಡ್. ಟೆಕ್ನಿಕ್ ಅರ್ಥ ಆಗಿದೆಯಾ? ಈಗ ನಾನು ಲೆಕ್ಕ ಕೊಡ್ತೀನಿ, ಹೀಗೆ ಬಾಯಿ ಲೆಕ್ಕ ಮಾಡ್ತೀರಾ? ಗುಡ್ ಗುಡ್. ಕಮ್ ಆನ್ ಕಮ್ ಆನ್. 55 ಇಂಟು 5. ಜಸ್ಟ್ ಬಾಯಿ ಲೆಕ್ಕ ಮಾಡಿ. ಬ್ರೈನಿಗೆ ಸೂಪರ್ ಆಕ್ಟಿವಿಟಿ ಸಿಗ್ತದ? ಬ್ರೈನ್ ಸೂಪರ್ ಆಕ್ಟಿವ್ ಆಗ್ತದ? ಬಾಯಿ ಲೆಕ್ಕ ಮಾಡಿ. 55 ಗುಣಿಲೆ 5. 5 5 25. 1 ಬಂತು. ನೆಕ್ಸ್ಟ್ ಮತ್ತೆ 5 5 25. 2 25 ಬಂತು. ಹೌದಾ? 2ನೇ ತರಾಗ ಹೊಡಿದ್ರಿ. ಎಷ್ಟು ಎತ್ತಿಟ್ಕೋಬೇಕು? 5 ಎತ್ತಿಟ್ಕೊಂಡಿವಿ. ಉಳಿತೇನಿಲ್ಲಿ? ಆ 2ಅನ್ನ ಇದರಲ್ಲಿ ಕೂಡಿಸ್ತೀವಿ. 25 2 27. 27 ಅದನ್ನ ಎತ್ತಿಟ್ಟದ್ದು 5. ಅಂದ್ರೆ 2 7 ಮೀನ್ಸ್ ಅರ್ಥ ಆಯ್ತಾ? ಈಸಿ ಆಯ್ತಾ? ಟಫ್ ಆಯ್ತು? ಗುಡ್. ಇಂಥ ಆಕ್ಟಿವಿಟೀಸ್ ಮಾಡಿ ಎಲ್ಲ ಗುಣಾಕಾರಗಳು ಬಾಯಿ ಲೆಕ್ಕ ಬರ್ತಾವ ಜಗತ್ತು. ಒಂದು ಲೆಕ್ಕ ಕೊಡ್ತೀನಿ, ಯಾರು ಮಾಡಿ ಹೇಳ್ತೀರಾ? ಇದೇ ರೀತಿಯಲ್ಲಿ ಕೊಡ್ತೀನಿ. ಒಂದು ನಿಮ್ಗೆಲ್ಲರಿಗೂ ಬರ್ತಾವೆ ಈಗ ಎಲ್ಲ ಲೆಕ್ಕ. ಹೇಳೋ ಧೈರ್ಯ ಮಾಡ್ಬೇಕಷ್ಟೇ. ಈ ವೇದಿಕ್ ಟೆಕ್ನಿಕ್ ಯೂಸ್ ಮಾಡ್ಕೊಳ್ಳಿ. ನಿಮ್ಮ ಸ್ಕೂಲ್ ಮ್ಯಾಥ್ಸೇ ಸೂಪರ್ ಫಾಸ್ಟ್ ಆಗ್ತದೆ. ವೇದಿಕ್ ಮ್ಯಾಥ್ಸೇ ಬೇರೆ, ನಮ್ಮ ಸ್ಕೂಲ್ ಲೆಕ್ಕಗಳ ಬೇರೆ ತಿಳ್ಕೋಬೇಡಿ. ಹಾಗಂತ ಅಲ್ಲ, ನೋ. ವೇದಿಕ್ ಮ್ಯಾಥ್ಸ್ ಅನ್ನ ಸ್ಕೂಲ್ ಮ್ಯಾಥ್ಸ್ ಯೂಸ್ ಮಾಡಿದ್ರೆ ಮ್ಯಾಥ್ಸೇ ಸೂಪರ್ ಫಾಸ್ಟ್ ಆಗ್ತದೆ. ನಿಮ್ಗೆ ಹೇಳ್ಬೇಕಂದ್ರೆ ಜಗತ್ತದ ಯಾವ್ದಾದ್ರು ಗಣಿತ ಇರಲಿ, ಅದು ವೇದಿಕದಿಂದ ಬೇರೆ ಬೇರೆ ರೂಪದಲ್ಲಿ ಬಂದದ್ದು. ಅದಕ್ಕೆ ವೇದಿಕನ್ನ ನೀವು ಮೂಲನ ಹೇಳ್ಕೊಂಡ್ರೆ ಜಗತ್ತದ ಎಲ್ಲ ಮ್ಯಾಥ್ಸ್ ಈಸಿ ಆಗ್ತದೆ. ಎಸ್, ಒಂದು ಲೆಕ್ಕ ಕೊಡ್ತೀನಿ ನೋಡಿ, ಯಾರು ಹೇಳ್ತೀರಾ? 99 ಇಂಟು 9. ಬೈ ಲೆಕ್ಕ ಮಾಡಿ ಹೀಗೆ. 99 ಇಂಟು 9. ಎಸ್, ಕಮ್ ಆನ್. ಗುಡ್. ಬನ್ನಿ, ಮುಂದಕ್ಕೆ ಬನ್ನಿ. ಸ್ವಲ್ಪ ಅಲ್ಲಿ ರೆಕಾರ್ಡ್ ಆಗಬೇಕು, ಕೇಳಿಸ್ಬೇಕು. ಬನ್ನಿ. ಎಸ್, ಇಲ್ಲಿ ಸೆಂಟ್ರಕ್ಕೆ ನಿಲ್ಲು. ಗುಡ್ ಗುಡ್. ಎಸ್, ಒಂದು ನಿಮಿಷ ಅನ್ನು ಕವರ್ ಮಾಡಿ ಪ್ಲೀಸ್. ಎಸ್, 198. ಈಸಿ ರೈಟ್? ಗುಡ್ ಗುಡ್. ನೋಡಿ, ಅದನ್ನ ಹೇಗೆ ಮಾಡಿದ್ ಹೇಳ್ತೀಯಾ? ಹೇಳಿ. 9 81. ಎಸ್. ಒಂದು ಬದಿ ಇಟ್ಕೊಂಡೆ. 9 ಮತ್ತೆ 81. ಎಸ್. 8 ಪ್ಲಸ್ 81. ಎಸ್. 890. ವಾವ್, ಸೂಪರ್ 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 ಸೂಪರ್, ವೆರಿ ನೈಸ್. ಏನಿನ ಹೆಸರು? ಸ್ವಲ್ಪ ಜೋರಾಗಿ ಹೇಳ್ಬೇಕು, ರೆಕಾರ್ಡ್ ಆಗ್ತದೆ. ಸಮರ್ಥ. ವಾವ್, ಹೆಸರು ಕೂಡ ವೇದಕಾಲಿನ ಹೆಸರಿದೆ. ಮೋಸ್ಟ್ಲಿ ನಮ್ಮ ಎಲ್ಲರ ಹೆಸರುಗಳೆಲ್ಲ ವೇದಕಾಲಿನ ಹೆಸರುಗಳಿವೆ. ಓಕೆ. ಎಸ್. ನಿನ್ನ ಕ್ಲಾಸ್ 10th. ಗುಡ್. ಸ್ಕೂಲ್ ಹೆಸರು? ಲಕ್ಷ್ಮೀ ನರಸಿಂಹ ಮಾಧ್ಯಮಿಕ ಶಾಲೆ ಸಾಲ್ಕಂಡ್. ಸ್ವಲ್ಪ ಸ್ಲೋಲಿ ಮತ್ತು ಜೋರಾಗಿ ಹೇಳಿ. ಸೌಂಡ್ ಜೋರ್ ಇರಲಿ, ಸ್ಲೋಲಿ.
ಬರೀ ಎಕ್ಸ್ಪ್ರೆಸ್ ಬೇಡ. ಹಾಂ, ಲಕ್ಷ್ಮೀ ನರಸಿಂಹ ಮಾಧ್ಯಮಿಕ ಶಾಲೆ ಸಾಲ್ಕಂಡ್. ಗುಡ್ ಗುಡ್, ಇನ್ನೂ ಸ್ಪೀಡ್ ಇದೆ. ತಾಲೂಕು ಯಾವ್ದು ಬರ್ತದ? ಶಿರ್ಸಿ. ಶಿರ್ಸಿ ತಾಲೂಕಾ. ಜಿಲ್ಲೆ? ಉತ್ತರ ಕನ್ನಡ. ವಾವ್, ಗುಡ್ 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 ಗುಡ್. ಹೇಗೆ ಅನ್ನಿಸ್ತದ ನಿನಗೆ ಇದು ವೇದಿಕ್ ಮ್ಯಾಥ್ಸ್? ಹೇಗೆ ಅನ್ನಿಸ್ತದ? ಚಲೋ ಅನಿಸ್ತು, ಈಸಿ ಅನಿಸ್ತು. ಈಸಿ ಅನಿಸ್ತು. ಇದ್ರ ಪೂರ್ವದಲ್ಲಿ ಎಲ್ಲಾದ್ರೂ ವೇದಿಕ್ ಮ್ಯಾಥ್ಸ್ ಸ್ಟಡಿ ಮಾಡಿಯಾ? ಇಲ್ಲ. ಇಲ್ಲ, ಅಡ್ಡೇ ಇಲ್ಲ. ವೇದಿಕ್ ಮ್ಯಾಥ್ಸ್ ನೀವು ಅಲ್ಲೇ ಇಲ್ಲೇ ಎಲ್ಲಾದ್ರೂ ಹೋಗಿ ಸ್ಟಡಿ ಮಾಡೋ ಸಿಗ್ತಾ ಇಲ್ಲ. ನಿಮ್ಮ ಮನೆಯಲ್ಲಿ ಇವಾಗ ನನ್ನ ಯೂಟ್ಯೂಬ್ ರೂಪದಲ್ಲಿ ನಿಮ್ಗೆ ವೇದಿಕ್ ಮ್ಯಾಥ್ಸ್ ಸಿಗ್ತದ, ಡೀಟೇಲ್ ಆಗಿ ಸಿಗ್ತದ. ಯೂಸ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು. ಬೇರೆ ಒಂದು ಟೆಕ್ನಿಕ್, ನಿಮ್ಮ 10th ಒಂದು ಮ್ಯಾಥ್ಸ್ ನೋಡೋಣ. 10th ಮ್ಯಾಥ್ಸ್ ಕಮ್ ಆನ್. ಜಸ್ಟ್ ಒಂದೆರಡು ಎಕ್ಸಾಂಪಲ್ ನೋಡೋಣ, ಕ್ಲೋಸ್ ಮಾಡೋಣ. ಲೇಟ್ ಆಗಬಾರ್ದು. ಎಸ್, ಓಕೆ. ಇಲ್ಲಿ ನೋಡಿ, 1 ಇದು 1 + 2 + +10 ಈಕ್ವಲ್ಸ್ 10th ಲೆಕ್ಕ. ಇದು ಅರ್ಥಮೆಟಿಕ್ ಪ್ರೋಗ್ರೆಷನ್, ಪ್ರಥಮ ಪಾಠ ಗಣಿತದಲ್ಲಿ. 1 + 2 + -10 1 ರಿಂದ 10ರವರೆಗೆ, 1 ರಿಂದ 100ರವರೆಗೆ, 1000, ಲಕ್ಷ, ಕೋಟಿ ಈ ತರ ಇದ್ದಾಗ ಒಂದು ರೂಲ್ ಇದೆ ವೇದಿಕ್. ಇನ್ನ ಬೆಸ ಸಂಖ್ಯೆಗಳಿಗೆ ಇನ್ನೊಂದು ರೂಲ್ ಇದೆ, ಸಮ ಸಂಖ್ಯೆಗಳಿಗೆ ಒಂದು ರೂಲ್ ಇದೆ, ಎರಡು ಮಿಕ್ಸಪ್ ಇದ್ರೂ ಒಂದು ರೂಲ್ ಇದೆ, ಎಲ್ಲಿಂದಾದ್ರೂ ಮಧ್ಯದಿಂದ ನೀವು ಕೂಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಇದೆ. ಅದು ನನ್ನ ಯೂಟ್ಯೂಬ್ದಲ್ಲಿ ಎಲ್ಲ ನಿಮಗೆ ಸಿಗ್ತಾವು, ನೋಡ್ಕೊಳ್ಳಿ. ಆದರೆ ಇನ್ನೊಂದು ಎಕ್ಸಾಂಪಲ್ ಹೇಳ್ತಾ ಇದ್ದೇನೆ, ನಿಮ್ಮದೇ 10th ಲೆಸನ್. ಇಲ್ಲಿ 1 to 10 ನಂಬರ್ಸ್ ಕೂಡಿಸ್ತಾ ಇದ್ರೆ ವೇದಿಕ್ ಟೆಕ್ನಿಕ್ ಇದೆ. ಈ ಕೊನೆ ಇರುವ ಸಂಖ್ಯೆಯ ಅರ್ಧ ತಗೋಬೇಕು. 10ರ ಅರ್ಧ ಎಷ್ಟು? 5. ಅದನ್ನೇ ರಿಪೀಟ್ ಮಾಡಿ, ಆ ಅರ್ಧವನ್ನ ರಿಪೀಟ್ ಮಾಡಿ. ಎಷ್ಟಾಯ್ತಿದು? 55. ದಿಸ್ ಇಸ್ ಆನ್ಸರ್. ಅಂದ್ರೆ 1 ರಿಂದ 10ರವರೆಗೆ ನಂಬರ್ ಕೂಡಿಸಿದ್ರ ಅದ್ರ ಆನ್ಸರ್ ಎಷ್ಟು ಬರ್ತದ? 55. ಅಂದ್ರೆ ಟೆಕ್ನಿಕ್ ಏನು ವೇದಿಕ? ಲಾಸ್ಟ್ ಇರುವುದರಲ್ಲಿ ಅರ್ಧ ತಗೋಬೇಕು, ಅದನ್ನ ರಿಪೀಟ್ ಮಾಡಬೇಕು. ಕಮ್ ಆನ್, ನಿಮ್ಗೊಂದು ಕ್ವಶನ್ ಕೊಡ್ತಾ ಇದ್ದೀನಿ, ಎಲ್ಲರಿಗೆ ಬಾಯ್ಲೆಕ್ ಆನ್ಸರ್ ಬರ್ತದ. ಕ್ವಶನ್: 1 ರಿಂದ 100ರವರೆಗೆ ನಂಬರ್ ಕೂಡಿಸಿದ್ರೆ ಆನ್ಸರ್ ಏನಾಗ್ಬೋದು? 100ರ ಅರ್ಧ ಎಷ್ಟು? 50. ಅದನ್ನ ರಿಪೀಟ್ ಮಾಡಿ. ಮೀನ್ಸ್ 50. ಇಸ್ ಇಟ್ ಕ್ಲಿಯರ್? ಗುಡ್, ವೆರಿ ನೈಸ್. ಎಲ್ಲರೂ ಆನ್ಸರ್ ಹೇಳಿದ್ರೆ. ನೆಕ್ಸ್ಟ್, 1 ರಿಂದ 1000ರವರೆಗೆ ನಂಬರ್ ಕೂಡಿಸಿದ್ರೆ ಆನ್ಸರ್ ಏನಾಗ್ಬೋದು? ಗುಡ್. 500. ಹಾಗೆ 1 ರಿಂದ 1 ಲಕ್ಷದವರೆಗೆ ನಂಬರ್ ಕೂಡಿಸಿದ್ರೆ ಆನ್ಸರ್ ಏನಾಗ್ಬೋದು? 50,000. ನೋಡಿ, ಕ್ವಶನ್ ಕೊಡೋ ತಕ್ಷಣ ನೀವು ಆನ್ಸರ್ ಕೊಡ್ತಾ ಇದ್ದೀರಿ. ದಟ್ ಈಸ್ ದ ಪವರ್ ಆಫ್ ವೇದಿಕ್ ಮ್ಯಾಥ್ಸ್. ನೀವು ಇದನ್ನೇ ಕಂಪ್ಯೂಟರ್, ಮೊಬೈಲ್ ಕೊಡಬೇಕಾದ್ರೆ, ಕ್ಯಾಲ್ಕುಲೇಟರ್ ಕೊಡಬೇಕಾದ್ರೆ ಫೀಡಿಂಗ್ ಮಾಡಬೇಕಲ್ಲ. 1 ರಿಂದ 1 ಲಕ್ಷ ನಂಬರ್ ಫೀಡಿಂಗ್ ಮಾಡಲಿಕ್ಕೆ ಅನೇಕ ದಿನಗಳು ಬೇಕು. ಆದರೆ ವೇದಿಕ್ ಮ್ಯಾಥ್ಸ್ ಕ್ಷಣಗಳು ಮಾತ್ರ ಸಾಕು, ಡೈರೆಕ್ಟ್ ಆನ್ಸರ್ ಬರ್ತವೆ. ಯಾವುದು ಫಾಸ್ಟ್ ಇದೆ? ಗುಡ್. ಕ್ಯಾಲ್ಕುಲೇಟರ್, ಕಂಪ್ಯೂಟರ್ ಅವಶ್ಯಕತೆ ಇಲ್ಲ ಲೆಕ್ಕ ಮಾಡಲಿಕ್ಕೆ. ಎಸ್, ಈಗ ಟೈಮ್ ಎಷ್ಟದು ಮುಗಿತ್ರಿ? ಮುಗಿದಿದೆ. ಎಸ್, ಇಲ್ಲಿ ಒಂದು ಕೆಲಸ ಮಾಡೋಣ. ನಾವು ಇನ್ನೂ ನಾವು ಎಲ್ಲರೂ ಕೂಡ್ಕೊಂಡು ಇಲ್ಲಿ ಗಂಟೆಗಟ್ಟಲೆ ಕುಂತರು, ದಿನಗಳ ಕುಂತರು, ವರ್ಷಗಟ್ಟಲೆ ಕುಂತರು ಮುಗಿ ಮಾತಲ್ಲಿದು. ಇದು ನಿರಂತರವಾಗಿ ನಡೆಯುವಂಥ ಸ್ಟಡಿ. ಆದರೆ ನಿಮ್ಗೆ ಯಾವುದು ಮಿಸ್ ಆಗೋದಿಲ್ಲ, ನಿಮ್ಮ ಟೈಮ್ನು ವೇಸ್ಟ್ ಆಗೋದಿಲ್ಲ. ಖಾಲಿ ಸಮಯದಲ್ಲಿ ನಿಮಗೆ ಸಮಯ ಸಿಕ್ಕಾಗ ನನ್ನ ಯೂಟ್ಯೂಬ್ ಚಾನಲ್ ಯೂಸ್ ಮಾಡ್ಕೊಳ್ಳಿ. ಇವತ್ತು ಹೋಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿದರೆ ಸರಿ ಕ್ರಮದಲ್ಲಿ ನಿಮಗೆ ವಿಡಿಯೋ ಸಿಗ್ತಾವೆ, ಮಿಸ್ಸಿಂಗ್ ಆಗೋದಿಲ್ಲ. ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಮಾಡಿರಿ, ವಿಡಿಯೋ ನೋಡ್ಕೊಂಡು ಲೈಕ್ ಅನಿಸಿದ್ರೆ ಲೈಕ್ ಮಾಡಿ. ನಿಮ್ಮ ಎಲ್ಲ ರಿಲೇಟಿವ್ಸಾ, ಫ್ರೆಂಡ್ಸಾ, ನೇಬರ್ಸಾ
ಆ ಎಲ್ಲ ವಿಡಿಯೋಸ್ ಶೇರ್ ಮಾಡಬೇಡಿ. ನಾನು ಸರ್ ಅವ್ರಿಗೆ ಒಂದಿಷ್ಟು ವಿಡಿಯೋಸ್ ಬಿಡ್ತಾ ಇದ್ದೇನೆ, ಅವ್ರು ನಿಮ್ಮ ಗ್ರೂಪಿಗೆ ಬಿಡ್ತಾರೆ. ನಿಮಗೂ ಕೂಡ ಮೋಸ್ಟ್ಲಿ ಒಂದು 2 ವಿಡಿಯೋಸ್ ಆಗ್ತಾ ಇದ್ದಾವೆ. ನಿಮ್ಮ ಸ್ಕೂಲ್ ರಿಸಲ್ಟ್ ಭಾಳ ಚೆನ್ನಾಗಿದೆ, ನಿಮ್ಮ ಸ್ಕೂಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ನಾನು ಸುಮಾರು ಒಂದು 20 ವರ್ಷದಿಂದ ನಾನು ನಿಮ್ಮ ಸ್ಕೂಲ್ಗೆ ಬರೆದು ಹೋಗೋದು ನನ್ನ ಬಾಂಧವ್ಯ ಇದೆ. ಭಾಳ ದಿನಗಳ ಗ್ಯಾಪ್ ಬಿಟ್ಟು ಬಂದರೂ ಕೂಡ ಒಂದು 20 ವರ್ಷ ಮೇಲೆ ಆಗ್ತದೆ. ನಾನು 2004 ಹಿಡ್ಕೊಂಡು ಇಲ್ಲಿ ಬರ್ತಾ ಇದ್ದೇನೆ. ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ನಿಮ್ಮ ದುಡಿಮೆ ಭಾಳ ಚೆನ್ನಾಗಿದೆ, ರಿಸಲ್ಟ್ ಭಾಳ ಚೆನ್ನಾಗಿ ಕೊಡ್ತಾ ಇದ್ದೀರಿ, ಇವಾಗಲೂ ಕೂಡ ಕೊಡ್ತೀರಿ, ನೋ ಡೌಟ್ಸ್. ನಿಮ್ಮ ಟೋಟಲ್ ಫ್ಯೂಚರ್ ಸೂಪರ್ ಆಗಲಿ ಅಂತ ಹೇಳಿ ನಾನು ವಿಶ್ ಮಾಡ್ತಾ ಇಲ್ಲಿ ನಿಲ್ತಾ ಇದ್ದೇನೆ. ತಮ್ಮ HM ಅವರು, ತಮ್ಮ ಎಲ್ಲ ತಮ್ಮ ಸಂಸ್ಥೆಯ ಎಲ್ಲ ಹಿರಿಯರು, ತಮ್ಮ ಎಲ್ಲ ಸ್ಟಾಫ್ ಮೆಂಬರ್ಸ್, ತಾವೆಲ್ಲರೂ ಸೇರಿ ಅಂದರೆ ನಮ್ಮ ಸಾಲ್ಕನಿ ಹೈಸ್ಕೂಲ್ ಟೋಟಲ್ ಯೂನಿಟ್ಗೆ ನಾನು ಇಲ್ಲಿ ಥ್ಯಾಂಕ್ಸ್ ಹೇಳ್ತಾ ಇದ್ದೇನೆ. ನನಗೆ ಅಮೂಲ್ಯವಾದ ಸಮಯ ಕೊಟ್ಟಿದ್ರಿ, ವಿಶೇಷವಾದ ಸಮಯ ಕೊಟ್ಟಿದ್ರಿ ನನ್ನ ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ. ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಟು ಒನ್ ಅಂಡ್ ಆಲ್. ಥ್ಯಾಂಕ್ ಯು ವೆರಿ ಮಚ್. ಮನುಷ್ಯನು ದುಡ್ಡು ಮಾಡಬೇಕು ಅಂದ್ರೆ ಲೆಕ್ಕದ ಹುಷಾರಿರ್ಬೇಕು ಅನ್ನೋದು ಸೂಕ್ತಿ. ಯಾರಿಗೆ ಹೆಚ್ಚು ಕ್ಯಾಲ್ಕುಲೇಷನ್, ಲೆಕ್ಕದ ಬುದ್ಧಿ ಹೆಚ್ಚು ಬರ್ತದೆಯೋ ಅವರ ಜೀವನದಲ್ಲಿ ಹೆಚ್ಚು ಯಶಸ್ಸನ್ನು ಪಡಿತಾರೆ. ಸೊ ಅದಕ್ಕೆ ಇಂದಿನ ಸರ್ ಅವರ ಅಂಕುಶ್ ಸರ್ ಅವರ ಲೆಕ್ಕಾಚಾರ ಪದ್ಧತಿ ಬಹಳ ಇಷ್ಟ ಆಯಿತು. ಅತ್ಯಂತ ಕಡಿಮೆ ಅವಧಿಯಲ್ಲಿ ಅತ್ಯಂತ ಹೆಚ್ಚಿನ ದೊಡ್ಡ ಸಂಖ್ಯೆಯನ್ನು ಲೆಕ್ಕಾಚಾರ ಮಾಡ್ಬೋದು. ಇದು ಕೇವಲ ಒಂದು ಜೀವನಕ್ಕಲ್ಲದೇನೆ ನಿಮ್ಮ ಮುಖ್ಯವಾಗಿ ನಿಮ್ಮ ಪರೀಕ್ಷಾ ಜೀವನದಲ್ಲೂ ಮತ್ತು ಶಾಶ್ವತವಾಗಿ. ಇತ್ತೀಚೆಗೆ ನಾವು ಸಾಧನವನ್ನು ಬಳಸ್ತೇವೆ, ಕ್ಯಾಲ್ಕುಲೇಟರ್ ಅಥವಾ ಇನ್ಯಾವುದು, ಅದು ಯಾವುದೂ ಇಲ್ಲದೇನೆ ಅತ್ಯಂತ ಕಡಿಮೆ ಅವಧಿಯಲ್ಲಿ ಅತಿ ದೊಡ್ಡ ಸಂಖ್ಯೆಯನ್ನು ಕಳೆಯುವ, ಕೂಡಿಸುವ, ಭಾಗಿಸುವ 4 ಪ್ರಕಾರದ ಲೆಕ್ಕವನ್ನು ಮಾಡಲಿಕ್ಕೆ ಬಹಳ ಹಿತಕಾರಿಯಾಗಿದೆ. ಸರ್ ಅವರು ಮಹದೇಶ್ವರ ನಿರೀಕ್ಷೆಯಂತೆ ಬಂದು ನಮ್ಮಲ್ಲಿಗೆ ಸ್ವಇಚ್ಛೆಯಿಂದ ಇಲ್ಲಿವರೆಗೆ ನಮಗೆಲ್ಲರಿಗೆ ಅದನ್ನು ಕಲಿಸಿಕೊಟ್ರು. ಅವರಿಗೆ ನಾನು ಸಂಸ್ಥೆಯ ಪರವಾಗಿ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಭಾಳ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.